ಹಲೋ ವ್ಯೂವರ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ಇವತ್ತಿನ ವಿಡಿಯೋದಲ್ಲಿ ಒಂದು ಸುಮಾರು ಇಂಪಾರ್ಟೆಂಟ್ ಶಾಟ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಶಾಟು ನಿಮಗೆ ನಿಮ್ಮ ಕ್ರಿಕೆಟ್ ಲೆವೆಲಲ್ಲಿ ಯಾವುದೇ ಲೆವೆಲಲ್ಲಿ ನೀವು ಕ್ರಿಕೆಟ್ ಆಡ್ತಾರೆ ಶಾರ್ಟ್ ಆಫ್ ಲೆಂತ್ ಬಾಲ್ನ ನೀವು ತುಂಬ ಫೇಸ್ ಮಾಡ್ತೀರಾ. ಆ ಬಾಲನ್ನು ಫೇಸ್ ಮಾಡಿ ಅದರ ವಿರುದ್ಧ ಸುಮಾರು ರನ್ಗಳನ್ನ ಮಾಡಲಿಕ್ಕೆ ಈ ಶಾಟ್ ತುಂಬ ಯೂಸ್ ಆಗುತ್ತೆ. ಇದರ ಹೆಸರು ಈ ಶಾಟ್ ಅಲ್ಲ, ಇದರ ಹೆಸರು ಬ್ಯಾಕ್ ಫುಟ್ ಪಂಚ್ ಅಂತ. ಬನ್ನಿ ನೋಡೋಣ ಅಂತ ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು. ಸೊ ಬ್ಯಾಕ್ ಫುಟ್ ಪಂಚ್ ಶಾಟ್ ಈ ರೀತಿ ಇರುತ್ತೆ. ಇದರಲ್ಲಿ ನೀವು ಸುಮಾರು ರನ್ಗಳನ್ನು ನಿಮಗೆ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಅಗೇನ್ ನಾನು ಇವಾಗ ನೋಡಿದ್ರೆ ನೀವು ಒನ್ ಡೈರೆಕ್ಷನ್ ನೋಡಿದ್ರೆ ಇದನ್ನು ನೀವು ಸುಮಾರು ಬೇರೆ ಬೇರೆ ಕಡೆ ಇದೇ ಶಾಟ್ನ ನೀವು ಬೇರೆ ಬೇರೆ ಡೈರೆಕ್ಷನ್ ನೋಡಿದ್ರೆ ಸುಮಾರು ರನ್ಗಳನ್ನು ಮಾಡ್ಬೋದು. ಇದರ ಟೆಕ್ನಿಕಲ್ ಶಾಟ್ಗಳನ್ನು ಒಂದೊಂದೇ ಸ್ಟೆಪ್ ಆಗಿ ನಾವು ಕಲಿಯೋಣಂತೆ. ಬನ್ನಿ ನೋಡೋಣ ಅಂತ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮ್ಮ ಪ್ಯಾಡಿಂಗ್ ಸ್ಟಾನ್ಸ್. ನಿಮ್ಮ ಪ್ಯಾಡಿಂಗ್ ಸ್ಟಾನ್ಸ್ ತುಂಬ ಇಂಪಾರ್ಟೆಂಟ್. ಯಾವುದೇ ಶಾಟ್ ಆಡಬೇಕಾದ್ರೆ ನಿಮ್ಮ ಫೀಟ್ ಶೋಲ್ಡರ್ ವಿತ್ ಅಪಾರ್ಟ್, ಐಸ್ ಲೆವೆಲ್, ಹೆಡ್ ಸ್ಟ್ರೇಟ್, ಆ್ಯಂಡ್ ನಿಮ್ಮ ಶೋಲ್ಡರ್ ಇದೆಯಲ್ಲ ಈ ರೀತಿ ಓಪನ್ ಆಗಿರ್ಬೋದು. ಸ್ವಲ್ಪ ಇದು ಕ್ಲೋಸ್ ಇರಬೇಕು. ಸೊ ದಟ್ ನಿಮಗೆ ಈ ಶಾಟ್ ಆಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇದು ನಿಮ್ಮ ಬೇಸಿಕ್ಸ್. ಇದು ಎಲ್ಲ ಶಾಟ್ಗೆ ಯೂಸ್ ಆಗುತ್ತೆ. ಇದು ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ನೀವು ಸೆಕೆಂಡ್ ಏನು ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್. ಓಕೆ, ಬ್ಯಾಕ್ ಫುಟ್ ಪಂಚ್ ಆಡಲಿಕ್ಕೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮ್ಮ ಬ್ಯಾಕ್ ಲೆಗ್ ಬ್ಯಾಕ್ ಹೋಗುತ್ತೆ, ಬ್ಯಾಕ್ ಆ್ಯಂಡ್ ಅಕ್ರಾಸ್. ಸೊ ಇದು ಹಿಂದೆ ಹೋಗುತ್ತೆ ಪ್ಲಸ್ ಅಕ್ರಾಸ್ ಹೋಗುತ್ತೆ. ಓಕೆ, ಸೊ ಸ್ಟೆಪ್ ಈಸ್ ಫಸ್ಟ್ ಸ್ಟೆಪ್ ಬಂದುಬಿಟ್ಟು 1 2 1. ಓಕೆ, ದಿಸ್ ಇಸ್ ಫಸ್ಟ್. ಓಕೆ, ದಿಸ್ ಇಸ್ ಫಸ್ಟ್ 1 1. ಓಕೆ, ಅರ್ಥ ಆಯ್ತಲ್ಲ? ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಮುಂದೆ ಇರೋ ಕಾಲು ಹಿಂದೆ ಹೋಗುತ್ತೆ ಅದ್ರ ಜೊತೆಗೆ. ಸೊ 1 2 ಈಗ ನೋಡಿದ್ರಲ್ಲ, ಇದು 2. ಓಕೆ, ಈ ರೀತಿ ಆಯಿತಾ? ಸೊ ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ಸೊ 1 2. ಓಕೆ, ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಬ್ಯಾಟ್ ಕೂಡ ಮೇಲೆ ಎತ್ತೀನಿ. ಇದು 2 ಸೆಕೆಂಡ್ ಸ್ಟೆಪ್ ಜೊತೆಗೆ. ಸೊ ಇಟ್ ಇಸ್ 1 2. ಓಕೆ, ನಾನು ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಬ್ಯಾಟ್ ಸ್ವಿಂಗ್ ಆಗುತ್ತೆ ಈ ರೀತಿ. ಓಕೆ, ನಾವು ಇದು ಈಸಿ ಅನಿಸುತ್ತೆ, ಬಟ್ ಇದು ಮಾಡಬೇಕಾದ್ರೆ ಗಮನ ಕೊಡುವಂಥ ಪಾಯಿಂಟ್ಸ್ಗಳೇನು, ಇದನ್ನು ಮಿಸ್ಟೇಕ್ ಮಾಡಿ ಇದನ್ನು ಕ್ಲೀನ್ ಗಮನ ಇಟ್ಟು ಕೇಳಿ. ಸೊ ಫಸ್ಟ್ ಥಿಂಗ್, ನಾನು ಯಾವ ಕಡೆ ಮೂವ್ ಮಾಡಬೇಕು ಅಂದರೆ ನನ್ನ ಬಾಲ್ ಲೈನನ್ನು ನೋಡ್ಕೊಂಡು ಅದರ ಪ್ರಕಾರ ಈ ಲೆಗ್ ಮೂವ್ ಆಗುತ್ತೆ. ಸೆಕೆಂಡ್ ಥಿಂಗ್ ಇಸ್, ಇದರಲ್ಲಿ ಮಿಸ್ಟೇಕ್ ಏನು ಅವಾಯ್ಡ್ ಮಾಡಬೇಕಂದ್ರೆ ಇದು ಜೊತೆಗೆ ಇರಬಾರ್ದು, ಎರಡು ಕಾಲು ಜೊತೆಗೆ ಇರಬಾರ್ದು. ಓಕೆ, ಸೊ ಎಕ್ಸಾಂಪಲ್ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ. 1 2 ಕಾಲು ಜೊತೆಗಿದ್ದೇನೆ, ಈ ರೀತಿ ಜೊತೆಗಿರಬಾರ್ದು. ಸೊ 1 2 ಈ ರೀತಿ ಗ್ಯಾಪ್ ಇರಬೇಕು. ಈ ರೀತಿ ಗ್ಯಾಪ್ ಇದ್ದಾಗ ನಿಮಗೆ ಪವರ್ ಸಿಗುತ್ತೆ ಹೊಡಿಲಿಕ್ಕೆ. ಓಕೆ, ಸೊ ಸೆಕೆಂಡ್ ಮಿಸ್ಟೇಕ್. ಥರ್ಡ್ ಈಸ್, ನೀವು ಬ್ಯಾಟ್ ಎತ್ತಬೇಕಾದ್ರೆ ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ. 1 2 ಬ್ಯಾಟಿಂದ ಈ ರೀತಿ ಹಿಂದೆ ಹೋಗಬಾರ್ದು. ಓಕೆ, ಹಿಂದೆ ಹೋದ್ರೆ ಈ ಥರ ಕ್ರಾಸ್ ಆಗಿ ಬರುತ್ತೆ ಬ್ಯಾಟು. ಸೊ ಇದನ್ನು ಯಾವಾಗಲೂ ನೀವು ಕಡೆ ಫೇಸ್ ಮಾಡಬೇಕು. ಓಕೆ, ಸೊ ಬ್ಯಾಟ್ ಫೇಸ್ ನೋಡಿ 1 ಇಲ್ಲಿ ಬ್ಯಾಟ್ ಫೇಸ್ ಕಡೆ ಈ ಕಡೆ ಇರಬೇಕು. ಓಕೆ, ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಮೂರನೇ ಮಿಸ್ಟೇಕ್ ಇದರಲ್ಲಿ ಏನಾಗುತ್ತೆ ಅಂತಂದರೆ, ನೀವು 1 2 ಹೊಡಿಬೇಕಂದ್ರೆ ಬಾಡಿ ಹಿಂದೆ ಹೋಗುತ್ತೆ. ಈ ರೀತಿ ಬಾಡಿ ಹಿಂದೆ ಹೋಗ್ಬಾರ್ದು. ಬಾಡಿ ಹಿಂದೆ ಹೋದರೆ ನಿಮಗೆ ಪವರ್ ಸಿಗಲ್ಲ. ಸೊ ಈ ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡಿ. ಸೆಕೆಂಡ್, ನೀವು ಈ ರೀತಿ ಇರುತ್ತೆ. ನಾವು ಫುಲ್ ಒಂದ್ಸರಿ ತೋರಿಸ್ತೀನಿ ನಿಮಗೆ. ಸೊ 1 2 3 ಮತ್ತೆ ತೋರಿಸ್ತೀನಿ ನಿಮಗೆ. 1 2 3. ಓಕೆ, ನಿಮಗೆ ತೋರಿಸ್ಬೇಕಂದ್ರೆ ನಾನು ಬ್ಯಾಟ್ ಎತ್ತಲಿಲ್ಲ, ಬಟ್ ಅಗೇನ್ ಕರೆಕ್ಟಾಗಿ ಮಾಡಿ ತೋರಿಸ್ತೀನಿ ನಿಮಗೆ. 1 2 3. ಓಕೆ, ಇದನ್ನು ಡ್ರಿಲ್ ಆಗಿ ಹೇಗೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ರೀತಿ ಶಾಡೋ ಪ್ರಾಕ್ಟೀಸ್ ನಾನು ಇವಾಗ ಮಾಡ್ತಾನೆ ಅದೇ ರೀತಿ ಬಾಲರ್ನ ಇಮ್ಯಾಜಿನ್ ಮಾಡಿ, ಶಾರ್ಟ್ ಪಿಚ್ ಇಮ್ಯಾಜಿನ್ ಮಾಡಿ, ಈ ರೀತಿ ಸುಮ್ಮನೆ ನೀವು ವಿತೌಟ್ ಬಾಲ್ನ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಇದಾದಮೇಲೆ ಒಂದು ಸ್ಟಂಪ್ ಇಟ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ತೀನಿ. ನಾನು ಇದಿರೋ ಮಿಡಲ್ ಸ್ಟಂಪ್ನ ನಾನು ಎತ್ಕೊಳ್ತೀನಿ. ಇವತ್ತು ಎಕ್ಸ್ಟ್ರಾ ಸ್ಟಂಪ್ ತಂದಿಲ್ಲ. ಓಕೆ, ಇದ್ರ ಹೈಟ್ ಸುಮಾರು ಜಾಸ್ತಿ ಇದೆ. ಇದಕ್ಕಿಂತ ಸ್ವಲ್ಪ ಕೆಳಗಡೆ ಇರೋ ಸ್ಟಂಪ್ ಬೇಕು ನನಗೆ, ಬಟ್ ಡೆಮಾನ್ಸ್ಟ್ರೇಷನ್ ಪರ್ಪಸ್ ನಿಮ್ಗೆ ತೋರಿಸ್ತಾ ಇರ್ತೀನಿ. ಸೊ ಫಸ್ಟ್ ಡ್ರಿಲ್ ಆದಮೇಲೆ ಸೆಕೆಂಡ್ ಡ್ರಿಲ್ ಇದು ಸ್ಟಂಪ್ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ನೀವು ಸ್ಟಂಪ್ ಅಬ್ಸರ್ವ್ ಮಾಡಿದ್ರೆ ಇದು ಕ್ರೀಸ್ ಒಳಗಡೆ ಇದೆ, ಯಾಕಂದರೆ ಕ್ಲೋಸ್ ಟು ದ ಬಾಡಿ ಆಡೋದು ತುಂಬ ಇಂಪಾರ್ಟೆಂಟ್. ಫ್ರಮ್ 1 2. ಓಕೆ, ಸೊ ಈ ರೀತಿ ನೀವು ಸ್ಟಂಪ್ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಿ. ಇದು ಸೆಕೆಂಡ್ ಸ್ಟೆಪ್. ನೀವು ಸುಮಾರು ಸತಿ ಶಾಡೋ ಪ್ರಾಕ್ಟೀಸ್ ಮಾಡ್ತಾನೆ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ರೀತಿ ಡ್ರಿಲ್ನ ಮಾಡಿ. ಈ ಡ್ರಿಲ್ ನಿಮಗೆ ಕರೆಕ್ಟಾಗಿ ಬಂದಮೇಲೆ ನೀವು ಯಾರಾದರೂ ಫ್ರೆಂಡ್ ಹೆಲ್ಪ್ ತೊಗೊಂಡು ಅಂಡರ್ ಆರ್ಮ್ ಪ್ರಾಕ್ಟೀಸ್ ಮಾಡಿ. ಅಂಡರ್ ಆರ್ಮ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದು ನಿಮ್ಮ ಥರ್ಡ್ ಡ್ರಿಲ್ ಆಗುತ್ತೆ. ಅಂಡರ್ ಆರ್ಮ್ ಫುಲ್ ಟಾಸ್ ಬಾಲು ವೇಸ್ಟ್ಗಿಂತ ಕೆಳಗಡೆ ಹಾಕಿದ್ರೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಸಂಬಡಿ ಯಾರಾದರೂ ನಿಮಗೆ ಥ್ರೋ ಡೌನ್ ಒಂದು ಬೌನ್ಸ್ ಮೇಲೆ ಆಡಲಿಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡಿ. ಈ ರೀತಿ ನೀವು 3-4 ಡ್ರಿಲ್ಗಳನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದಾಗಲೇ ನಿಮಗೆ ಈ ಶಾಟ್ಸ್ನ ಸುಮಾರು ಚೆನ್ನಾಗಿ ಆಡಲಿಕ್ಕೆ ಬರುತ್ತೆ. ಓಕೆನಾ? ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ವೀಡಿಯೋಸ್ಗಳನ್ನು ನೀವು ನೋಡಿ ಇದನ್ನು ಪ್ರಾಕ್ಟೀಸ್ ಮಾಡಿ, ಹಾಗೂ ನಿಮ್ಮ ಕಮೆಂಟ್ಸ್ನ ನೀವು ಕಮೆಂಟ್ಸನ್ನು ಹಾಕಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗಾಗಿ ಹಾಗೂ ನಿಮ್ಮ ಗೇಮ್ ಇಂಪ್ರೂವ್ ಮಾಡಲಿಕ್ಕಾಗಿ RB ಕ್ರಿಕೆಟ್ನಾಗಿ ಸಬ್ಸ್ಕ್ರೈಬ್ ಮಾಡಿ.
ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ತಾನೇ? ನೀವು ಹೇಗಿದ್ದೀರಾ? ಎಲ್ಲರೂ ಒಂದು ಸುಮಾರು ಇಂಪಾರ್ಟೆಂಟ್ ಶಾಟ್